ಹಾಯ್, ಎಲ್ಲರೂ ಹೇಗಿದ್ದೀರಾ? ನಾನು ದೀಕ್ಷಿತಾ ಯಾವಾಗ ವರ್ಕ್ ಮಾಡ್ತಿದ್ದೀನಿ. ಸೊ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ವಿ ಸೆಗ್ರಿಗೇಟ್ ಸಿಲೆಬಸ್. ಓಕೆನಾ? ಸಿಲೆಬಸ್ನ ನೋಡೋಣ. ಯಾವ ಸಿಲೆಬಸ್ ಅಂದರೆ BAO, SDA, FDA, PDO, CTI ಆ್ಯಂಡ್ ಆಲ್ ಗ್ರೂಪ್ ಸಿ. ಓಕೆನಾ? ಸೊ ದಟ್ ಇದೆಲ್ಲ ಗ್ರೂಪ್ ಸಿ ಅಲ್ಲೇ ಬರುತ್ತೆ ಅಲ್ವಾ. ಸೊ ಇವಾಗ ನಾವು ಗ್ರೂಪ್ ಸಿಗೆ ಪ್ರಿಪೇರ್ ಆಗ್ತಿದ್ದೀವಿ. ಸೊ ನಾವು ಯಾವುದೋ ಒಂದು ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿರೋದ್ರಿಂದ ನಮಗೆ ಬೇರೆ ಎಲ್ಲ ಎಕ್ಸಾಮು ಹೇಗೆ ಹೆಲ್ಪ್ಫುಲ್ ಆಗುತ್ತೆ ಅನ್ನೋದು ನೋಡೋಣ. ಓಕೆನಾ? ಸೊ ಇವಾಗ ನಾವೇನು ಈ 90 days ಮಿಷನ್ ಸೆಲೆಕ್ಷನ್ ಮಾಡ್ತಿದ್ದೀವಲ್ವಾ. ಸೊ ಈ ಪ್ರೋಸೆಸ್ ಬಂದ್ಬಿಟ್ಟು ಅಥವಾ ಈ ಮಿಷನ್ ಬಂದ್ಬಿಟ್ಟು ನಿಮ್ಮ ಎಲ್ಲ ಗ್ರೂಪ್ಸಿಗೂ ವರ್ಕ್ ಆಗುತ್ತೆ. ಅದು ಹೇಗೆ ಅಂತ ನಾನು ಹೇಳ್ತೀನಿ. ಸೊ ದಟ್ ನೀವು ಯಾವುದಾದ್ರೂ ಒಂದು ಪ್ರಿಪೇರ್ ಆದರೆ ನೀವು ಎಲ್ಲ ಗ್ರೂಪ್ ಸಿ ಎಕ್ಸಾಮ್ಸ್ಗಳನ್ನೂ ಕೊಡ್ಬೋದು. ಸೊ ದಟ್ ನಿಮಗೆ ವೆರಿ ಹೆಲ್ಪ್ಫುಲ್ ಆಗುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ಫಸ್ಟು ಸಿಲೆಬಸ್ ನೋಡೋಣ. ಓಕೆನಾ? ನಮಗೆ VAO ಸಿಲೆಬಸ್ ಹೇಗಿದೆ, ದೆನ್ PDO ಸಿಲೆಬಸ್ ಹೇಗಿದೆ, ದೆನ್ CTI ಸಿಲೆಬಸ್ ಹೇಗಿದೆ, FDA, SDA. ಸೊ ಎಲ್ಲ ಗ್ರೂಪ್ ಸಿ ಎಕ್ಸಾಮ್ಸ್ದು ಸಿಲೆಬಸ್ ನೋಡೋಣ. ಸಿಲೆಬಸ್ ನೋಡಿ ನಮಗೆ ಯಾವುದರಲ್ಲಿ ಎಕ್ಸ್ಟ್ರಾ ಟಾಪಿಕ್ಸ್ಗಳು ಕೊಟ್ಟಿದ್ದಾರೆ, ಯಾವುದ್ರಲ್ಲಿ ಕಮ್ಮಿ ಟಾಪಿಕ್ಸ್ ಕೊಟ್ಟಿದ್ದಾರೆ, ಅಥವಾ ಯಾವ್ದು ಅಡಿಷ್ನಲ್ ಟಾಪಿಕ್ಸ್ಗಳು ನಾವು ಓದಬೇಕಾಗತ್ತೆ ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಸೊ ದಟ್ ಇಟ್ಸ್ ನಥಿಂಗ್ ಬಟ್ ಟುಡೇ ಬಂದ್ಬಿಟ್ಟು ನಾವು ಜಸ್ಟ್ ಸಿಲೆಬಸ್ ನೋಡೋಣ, ಸಿಲೆಬಸ್ನ ಸೆಗ್ರಿಗೇಟ್ ಮಾಡ್ಕೊಳ್ಳೋಣ. ಓಕೆನಾ? ಸೊ ಫಸ್ಟ್ ಬಂದ್ಬಿಟ್ಟು VA ಸಿಲೆಬಸ್ಗೆ ಹೋಗೋಣ. ತುಂಬ ಜನ ನನ್ನ ಚಾನಲಲ್ಲಿ ನೀವು ನೋಡ್ತಿರೋರು VAO ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿರೋದ್ರಿಂದ ಫಸ್ಟ್ ಬಂದ್ಬಿಟ್ಟು ನಾವು VAO ಸಿಲೆಬಸ್ಗೆ ಹೋಗೋಣ. ಓಕೆನಾ? ಸೊ ದಟ್ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಓಕೆನಾ? ಎಲ್ಲರೂ ಹೇಗೆ ಪ್ರಿಪೇರ್ ಆಗ್ತಿದ್ದೀರಾ ಫಸ್ಟ್ ಅದನ್ನು ಹೇಳಿ. ಎಲ್ಲರೂ ಚೆನ್ನಾಗಿ ಪ್ರಿಪೇರ್ ಆಗ್ತಿದ್ದೀರಾ ಅಂದ್ಕೊತೀನಿ. ಏನಾದರೂ ಡೌಟ್ಸ್ ಇದ್ದರೆ, ಏನಾದರೂ ಕನ್ಫ್ಯೂಷನ್ಸ್ ಇದ್ದರೆ ನೀವು ಆರಾಮ್ಸೆ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ನಿಮ್ಮ ಎಲ್ಲ ಡೌಟ್ಸ್ಗಳಿಗೂ ಸೊಲ್ಯೂಷನ್ ಕೊಡ್ತೀನಿ. ಓಕೆನಾ? ನಾನು ಆಲ್ರೆಡಿ VAO ಸಿಲೆಬಸ್ನ ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಇವಾಗ ಮತ್ತೆ ಹೇಳ್ತಾ ಇದ್ದೀನಿ, ಯಾಕೆಂದರೆ ನಮಗೊಂದು ಕಂಪ್ಯಾರಿಸನ್ ಗೊತ್ತಾಗಬೇಕಲ್ವಾ ಗ್ರೂಪ್ಸಿಗೆ. ಸೊ ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡ್ತಿರೋದು. ಈಗ ಒಂದು ಮೈಂಡಲ್ಲಿ ಇಟ್ಕೊಳ್ಳಿ, VAO, SDA ಸೇಮ್ ಸಿಲೆಬಸ್, ಡಿಟ್ಟೋ ಸೇಮ್ ಸಿಲೆಬಸ್, ನಮಗೇನು ಚೇಂಜಸ್ ಆಗಲ್ಲ. ಓಕೆನಾ? VAO SDA ಬಂದ್ಬಿಟ್ಟು ಸೇಮ್ ಲೆವೆಲ್ ಆಫ್ ಎಕ್ಸಾಮ್ ಪೇಪರ್ಸ್ ಇರುತ್ತೆ. ಬಟ್ VAO ಪೇಪರ್ ಸ್ವಲ್ಪ ಟಫ್ ಇತ್ತು, ಕಾಂಪಿಟೇಷನ್ ಜಾಸ್ತಿ ಆಗಿದ್ದರಿಂದ ಮೇ ಬಿ. ಬಟ್ ಸಿಲೆಬಸ್ ಸೇಮ್ ಇದೆ. ಈ ಸಲ SDA KA ಅವ್ರು ಕಂಪೇರ್ ಮಾಡಿದ್ರೆ VAO ಪೇಪರ್ ಸ್ವಲ್ಪ ಟಫ್ ಇತ್ತು SDA ಕಂಪೇರ್ ಮಾಡಿದರೆ. ಬಟ್ ಸಿಲೆಬಸ್ ಸೇಮ್ ಇದೆ. ಸೊ ದಟ್ ನೀವು ಒಂದೇ ಸಲ ಎರಡಕ್ಕೂ ಪ್ರಿಪೇರ್ ಆಗ್ಬೋದು. ಓಕೆನಾ? ಸಿಲೆಬಸ್ಗೆ ಹೋಗೋಣ. ಇಂಗ್ಲೀಷಲ್ಲೂ ಬೇಕಿದ್ರೆ ಹೇಳ್ತೀನಿ, ಕನ್ನಡದಲ್ಲೂ ಹೇಳ್ತೀನಿ. ಡೋಂಟ್ ವರಿ, ಯಾಕೆಂದರೆ ನಮ್ಮಲ್ಲಿ ಎರಡೂ ಸ್ಟೂಡೆಂಟ್ಸ್ಗಳಿರೋದ್ರಿಂದ ಫಸ್ಟ್ VAO ಸಿಲೆಬಸ್ಗೆ ಹೋಗೋಣ. ಫಸ್ಟ್ ಬಂದ್ಬಿಟ್ಟು ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನದ ವಿಷಯ. ಇಟ್ಸ್ ನಥಿಂಗ್ ಬಟ್ ಕರೆಂಟ್ ಅಫೇರ್ಸ್. ಓಕೆನಾ? ಎಷ್ಟು ಮಂತ್ ಕರೆಂಟ್ ಅಫೇರ್ಸ್ ಅಂದರೆ ತುಂಬ ಜನ ಕೇಳ್ತಾರೆ, ಎಷ್ಟು ಮಂತ್ ಕರೆಂಟ್ ಅಫೇರ್ಸ್ ನಮಗೆ ಗೊತ್ತಿರಬೇಕು. ಒಂದು 7 to 8 months, 9 months, 8 months ಈಸ್ ಮ್ಯಾಕ್ಸಿಮಮ್ ಸಾಕು. 8 monthsದು ಫಾಲೋ ಅಪ್ ಮಾಡ್ಕೊಳ್ಳಿ. 1 year ಏನೇನು ಇಂಪಾರ್ಟೆಂಟ್ ನಡೆದಿತ್ತೋ ಅದನ್ನು ನೋಡ್ಕೊಳ್ಳಿ. 8 monthsದು ಫಾಲೋ ಅಪ್ ಮಾಡಿ. ಓಕೆನಾ? 8 monthsದು ಫಾಲೋ ಅಪ್ ಮಾಡಿ. ಬಟ್ 1 year ವೆರಿ 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 ನ್ಯಾಷನಲ್, ಇಂಟರ್ನ್ಯಾಷನಲ್ ಆ್ಯಂಡ್ ಸ್ಟೇಟ್ ನ್ಯೂಸ್ನ ಕೆಲವೊಂದು ಟಾಪಿಕ್ಸ್ಗಳು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ತುಂಬ ಸೌಂಡ್ ಮಾಡಿರುತ್ತೆ ಆ ವಿಷಯಗಳು. ಏನಂತಾರೆ, ಕೆಲವೊಂದು ಟಾಪಿಕ್ಸ್ಗಳು ತುಂಬ ಏನಂತಾರೆ ಪ್ರತಿದಿನ ನ್ಯೂಸಲ್ಲಿ ಬರ್ತಾ ಇರುತ್ತೆ ಗೊತ್ತಾ, ಅಂಥ ನ್ಯೂಸ್ಗಳನ್ನ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಿ 1 year. ಓಕೆನಾ? ಸೊ ಫಸ್ಟು ಕರೆಂಟ್ ಅಫೇರ್ಸ್. ದೆನ್ ದೈನಂದಿನ ಗ್ರಹಿಕೆಯ ವಿಷಯಗಳು ಅಂದರೆ ಆಲ್ರೆಡಿ ನಾನು ಹೇಳಿದ್ದೀನಿ, ತುಂಬ ಜನ ಇದಕ್ಕೆ ಕೇಳಿದ್ರು. ದೈನಂದಿನ ಗ್ರಹಿಕೆಗಳ ವಿಷಯಗಳು ಅಂದರೆ ನಿಮ್ಮ ಡೈಲಿ ಲೈಫಲ್ಲಿ ನಡೆಯುವಂತಹ ಕೆಲವೊಂದು ವಿಷಯಗಳು, ನಿಮ್ಮ ಸುತ್ತಮುತ್ತ, ನಿಮ್ಮ ಎನ್ವೈರನ್ಮೆಂಟಲ್ಲಿ, ಅಥವಾ ನಿಮ್ಮ ಮನೆಯಲ್ಲಿ, ಕಿಚನಲ್ಲಿ, ಅಥವಾ ನೀವು ಹೊರಗಡೆ ಓಡಾಡುವಾಗ, ಈ ಥರ ಎಲ್ಲಾದರೂ ನಿಮ್ಮ ಸುತ್ತಮುತ್ತ ನಡೆಯುವಂಥ ವಿಷಯಗಳು. ಓಕೆನಾ? ಫಾರ್ ಎಕ್ಸಾಂಪಲ್, ಆಲ್ರೆಡಿ ಎಕ್ಸಾಂಪಲ್ ಹೇಳಿದ್ದೀನಿ. ಫಾರ್ ಎಕ್ಸಾಂಪಲ್ ಏನು ಅಂದರೆ ಕುಕ್ಕರ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದು ಕೂಡ ಒಂದು ಸಲ ಕ್ವಶನ್ ಬಂದಿತ್ತು. ಇಲ್ಲ ನೀವು ಪ್ರತಿದಿನ ಆಫೀಸ್ಗೆ ಹೋಗ್ತಿದ್ದೀರಾ ಅಂದರೆ ಆಫೀಸಲ್ಲಿ ಹೋಗುವಾಗ ಗಾಡಿ ಕರ್ವ್ಸ್ ತೊಗೊತೀರಾ ಅಲ್ವಾ, ಏರ್ ಪಿನ್ಸ್ಗಳನ್ನ ಬೆಂಡ್ ಆಗುತ್ತೆ, ಗಾಡಿ ಬೆಂಡ್ ಆಗುತ್ತೆ, ಯಾಕೆ ಬೆಂಡ್ ಆಗುತ್ತೆ, ಯಾವ ಸೈನ್ಸ್ ಟಾಪಿಕಲ್ಲಿ ವರ್ಕ್ ಆಗುತ್ತೆ. ಸೊ ಇದೆಲ್ಲ ಬಂದ್ಬಿಟ್ಟು ದೈನಂದಿನ ಗ್ರಹಿಕೆಯ ವಿಷಯಗಳು, ಯಾಕೆಂದರೆ ಇದು ನಿಮ್ಮ ಡೈಲಿ ಲೈಫಲ್ಲಿ ನಡೆಯುವಂತಹ ವಿಷಯಗಳಾಗಿರುತ್ತೆ. ಓಕೆನಾ? ದೆನ್ ನೆಕ್ಸ್ಟ್ ಬಂದ್ಬಿಟ್ಟು ಭಾರತದ ಸಂವಿಧಾನ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಓಕೆನಾ? ದೆನ್
ಅದಾದಮೇಲೆ ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಇತಿಹಾಸ. ನೋಡಿ ಇಲ್ಲೇನು ಕೇಳಿದ್ದಾರೆ ಅಂದರೆ ಇಂಡಿಯನ್ ಹಿಸ್ಟ್ರಿಗೆ ಸಂಬಂಧಿಸಿದಂತೆ ಕರ್ನಾಟಕದಲ್ಲಿ ಯಾವ್ಯಾವ ಮೂಮೆಂಟ್ಸ್ಗಳು ನಡೆಯಿತು, ಯಾವ್ಯಾವ ಇಂಪ್ರೂವ್ಮೆಂಟ್ಸ್ಗಳು ನಡೆಯುತ್ತೆ ಅನ್ನೋದು ಕರ್ನಾಟಕ ಹಿಸ್ಟ್ರಿಯಲ್ಲಿ ಎಲ್ಲನೂ ಇಂಪಾರ್ಟೆಂಟ್ ಇಲ್ಲ. ಡೋಂಟ್ ವರಿ, ಒಂದಿನ ಕೂತ್ಕೊಂಡು ಯಾವ ಟಾಪಿಕ್ಸ್ ಇಂಪಾರ್ಟೆಂಟ್ ಇಲ್ಲ ಅನ್ನೋದು ನಾನು ಹೇಳ್ತೀನಿ. ಅಂದರೆ ಯಾವುದಕ್ಕೆ ಜಾಸ್ತಿ ಫೋಕಸ್ ಮಾಡಬೇಕು, ಯಾವುದು ಕಮ್ಮಿ, ಇನ್ನು ಉಳಿದಿದ್ದಕ್ಕೆ ಯಾವುದು ಬೇಡ ಅನ್ನೋದು ಒಂದ್ಸಲ ಕೂತ್ಕೊಂಡು ನೋಟ್ ಮಾಡ್ಕೊಳ್ಳೋಣ. ನಾನು ನಿಮಗೆ ಹೇಳ್ತೀನಿ, ಸೊ ದಟ್ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಓಕೆನಾ? ಸೊ ನೆಕ್ಸ್ಟು ಕರ್ನಾಟಕ ಹಿಸ್ಟ್ರಿ ಆದಮೇಲೆ ದೆನ್ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಭೂಗೋಳ ವಿಷಯಗಳು ಅಂದರೆ ಇಂಡಿಯನ್ ಜಿಯೋಗ್ರಫಿ ಬಂದ್ಬಿಟ್ಟು ಕರ್ನಾಟಕದಲ್ಲಿ ಯಾವ್ಯಾವ ಪಾರ್ಟ್ಸ್ಗಳಿಗೆ ಫೋಕಸ್ ಮಾಡುತ್ತೆ. ಕರ್ನಾಟಕ ಜಿಯೋಗ್ರಫಿ ಆ್ಯಂಡ್ ಇಂಡಿಯನ್ ಜಿಯೋಗ್ರಫಿ ಎರಡು ಕ್ಲಬ್ ಮಾಡಿ ಕೆಲವೊಂದು ಇಂಪಾರ್ಟೆಂಟ್ ಟಾಪಿಕ್ಸ್ಗಳನ್ನ ಓದಬೇಕಾಗುತ್ತೆ. ಕರ್ನಾಟಕ ಜಿಯೋಗ್ರಫಿ ದೆನ್ ಇಂಡಿಯನ್ ಜಿಯೋಗ್ರಫಿ ಅನ್ನೋದು ನೆನ್ಪಿಟ್ಕೊಳ್ಳಿ. ದೆನ್ ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತು ವಿಷಯಗಳು, ಸ್ಟೇಟ್ ಅಡ್ಮಿನಿಸ್ಟ್ರೇಷನ್ಗೆ ಸಂಬಂಧಿಸಿದಂತೆ ಕೆಲವೊಂದು ಯಾವುದಾದ್ರೂ ಡೆವಲಪ್ಮೆಂಟ್ಸ್ಗಳು ನಡೀತಿದೆ ಅಂದರೆ ಅಡ್ಮಿನಿಸ್ಟ್ರೇಷನ್ ಗವರ್ನೆನ್ಸಲ್ಲಿ, ಅದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ದೆನ್ ಪಂಚಾಯತ್ ರಾಜ್ ಆ್ಯಂಡ್ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳು ವೆರಿ ಇಂಪಾರ್ಟೆಂಟ್. ಏನಲ್ಲ ನಿಮಗೆ ಒಂದು 5 ಕ್ವಶನ್ಸ್ ಬರುತ್ತೆ, ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ದೆನ್ ಗ್ರಾಮೀಣ ಸಹಕಾರ ಸಂಸ್ಥೆಗಳು, ಕೋಆಪರೇಟಿವ್ ಸೊಸೈಟೀಸ್ ವೆರಿ ಇಂಪಾರ್ಟೆಂಟ್. ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಏನೇನು ಡೆವಲಪ್ಮೆಂಟ್ಗಳು ನಡೀತು ಕೋಆಪರೇಟಿವ್ ಸೊಸೈಟೀಸ್ಗಳಿಗೆ ವೆರಿ ಇಂಪಾರ್ಟೆಂಟ್, ಅದೊಂದು ನೆನ್ಪಿಟ್ಕೊಳ್ಳಿ. ದೆನ್ ಕರ್ನಾಟಕ ಎಕನಾಮಿಕ್ಸ್, ಅದರಲ್ಲೂ ಕರ್ನಾಟಕ ಬಜೆಟ್ ಅಥವಾ ಕರ್ನಾಟಕ ಎಕನಾಮಿಕ್ ಸರ್ವೆ, ಈ ಥರದ್ದು ಟಾಪಿಕ್ಸ್ಗಳು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ದೆನ್ ಕರ್ನಾಟಕ ಎನ್ವೈರನ್ಮೆಂಟ್ ಮತ್ತು ಅದರಲ್ಲಿ ಆಗುವಂತಹ ಡೆವಲಪ್ಮೆಂಟ್, ಎನ್ವೈರನ್ಮೆಂಟ್ ಸಂಬಂಧಿಸಿದಂತೆ ಯಾವುದಾದ್ರು ಡೆವಲಪ್ಮೆಂಟ್ಗಳು ನಡೀತು. ಸೊ ಇದು ಬಂದ್ಬಿಟ್ಟು ನಮ್ಮ VAO ಸಿಲೆಬಸ್. ಓಕೆನಾ? ಇದಿಷ್ಟು ನಮಗೆ VAO ಸಿಲೆಬಸ್. ಆದರೆ ಕುತ್ಕೊಂಡು ನೋಟ್ ಮಾಡ್ಕೊಳ್ಳಿ. ಓಕೆನಾ? ನೀವು ಜಸ್ಟು ಸ್ಕ್ರೀನ್ಶಾಟು ಇದೆಲ್ಲ ಮಾಡ್ಕೊಳ್ಳೋದಕ್ಕಿಂತ ನೋಟ್ ಮಾಡ್ಕೊಳ್ಳೋದು ಒಳ್ಳೆಯದು, ಪೆನ್ನು ಪೇಪರ್ ತೊಗೊಂಡು, ಯಾಕಂದರೆ ಮೈಂಡಲ್ಲಿ ನೆನಪಿರುತ್ತೆ. ಓಕೆನಾ? ಅರ್ಥ ಆಗ್ತಿದೆ ಅಲ್ಲ? ಇದು ಪೇಪರ್ 1 ನಮಗಿರೋವಂಥದ್ದು VAO ಸಿಲೆಬಸ್. ಓಕೆನಾ? ದೆನ್ ಪೇಪರ್ 2 ಬಂದ್ಬಿಟ್ಟು ಇಟ್ಸ್ ನಥಿಂಗ್ ಬಟ್ ಕನ್ನಡ, ಜನರಲ್ ಇಂಗ್ಲೀಷ್, ಕಂಪ್ಯೂಟರ್ ನಾಲೆಡ್ಜ್, ಇಷ್ಟೇ ಕೊಟ್ಟಿರೋದವರು, ಅದನ್ನು ಬಿಡಿಸಿ ಕೊಟ್ಟಿಲ್ಲ. ಇದರ ಸಬ್ ಟಾಪಿಕ್ಸ್ ಬಂದ್ಬಿಟ್ಟು ನೀವು ಆರಾಮ್ಸೆ ನನ್ನ ಟೆಲಿಗ್ರಾಮ್ ಚಾನಲ್ಗೆ ಹೋಗಿ ನನ್ನ 90 ಡೇಸ್ ಮಿಷನ್ಗೆ ತೆಗೆದ್ರೆ ನಾನು ಅಲ್ಲಿ ಸಬ್ಜೆಕ್ಟ್ಸ್ಗಳನ್ನ ಸಬ್ ಟಾಪಿಕ್ಸ್ಗಳು ಹಾಕ್ಕೊಟ್ಟಿದ್ದೀನಿ, ನಿಮಗೆ ಅಲ್ಲಿ ಗೊತ್ತಾಗುತ್ತೆ. ಇಲ್ಲ ನಾನು ಟೆಲಿಗ್ರಾಮಲ್ಲಿ ಫಾಲೋ ಮಾಡ್ತಿದ್ರೆ ಡೋಂಟ್ ವರಿ, ನಮಗೆ ಕನ್ನಡ ಗ್ರಾಮರ್ ಯಾವಾಗ ಸಬ್ಜೆಕ್ಟ್ಸ್ಗಳು ಬರುತ್ತೋ ಆ ಪೀರಿಯಡ್ ಆಫ್ ಟೈಮಲ್ಲಿ ನಾವು ಸಬ್ ಟಾಪಿಕ್ಸ್ಗಳನ್ನ ಓದೋಣ. ಓಕೆನಾ? ಸೊ ಇದು ಬಂದ್ಬಿಟ್ಟು VAO ಸಿಲೆಬಸ್. ಓಕೆನಾ? ಈಗ ಇದೇ ಸಿಲೆಬಸ್ಸೇ ನಮಗೆ SDA ಅಲ್ಲಿರೋದು. ಓಕೆನಾ? FDA ನಿಮಗೆ ಡೌಟ್ ಇದ್ದರೆ ನಾನು ಇನ್ನೊಂದು ಸಲ SDAದೊಂದು ಸಲ ಓದ್ತೀನಿ. ಓಕೆನಾ? ಸೊ ದಟ್ ನಿಮಗೆ ಅನ್ನಿಸ್ಬಾರ್ದಲ್ವಾ ನಾನು ಸುಳ್ಳು ಹೇಳ್ತಿದ್ದೀನಿ ಅಂತ. ಕೇಳಿಸ್ಕೊಳ್ಳಿ. ಪ್ರಚಲಿತ ಘಟನೆಗಳು ಸಂಬಂಧಿಸಿದಂತೆ ಸಾಮಾನ್ಯ ಜ್ಞಾನದ ವಿಷಯಗಳು ಸೇಮ್ ಟಾಪಿಕ್, ದೈನಂದಿನ ಗ್ರಹಿಕೆ ವಿಷಯಗಳು ಸೇಮ್ ಟಾಪಿಕ್, ದೆನ್ ಭಾರತದ ಸಂವಿಧಾನ ಸೇಮ್ ಟಾಪಿಕ್, ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಭಾರತದ ಇತಿಹಾಸ ಸೇಮ್ ಟಾಪಿಕ್, ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಭಾರತದ ಭೂಗೋಳ ವಿಷಯಗಳು ಸೇಮ್ ಟಾಪಿಕ್, ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತು ವಿಷಯಗಳು ಸೇಮ್ ಟಾಪಿಕ್, ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ಸೇಮ್ ಟಾಪಿಕ್, ಗ್ರಾಮೀಣ ಸಹಕಾರ ಸಂಸ್ಥೆಗಳು ಸಂಬಂಧಿಸಿದಂತೆ ಉಪಕ್ರಮ ಒಳಗೊಂಡಿದೆ ಕರ್ನಾಟಕ ಕೋಆಪರೇಟಿವ್ ಸೊಸೈಟಿ ಸೇಮ್ ಟಾಪಿಕ್, ದೆನ್ ಕರ್ನಾಟಕ ಆರ್ಥಿಕತೆ ಅಭಿವೃದ್ಧಿ ಕುರಿತು ವಿಷಯಗಳು ಸೇಮ್ ಟಾಪಿಕ್, ಕರ್ನಾಟಕ ಎಕನಾಮಿಕ್ಸ್, ದೆನ್ ಕರ್ನಾಟಕ ಎನ್ವೈರನ್ಮೆಂಟ್. ಸೊ SDಯಲ್ಲಿ ನೀವೇನು ಮಾಡಬೇಕು ಅಂದರೆ ಹೋಲ್ ಇಂಡಿಯನ್ ನಾಲೆಡ್ಜ್ ನಿಮಗೆ ಇರಬೇಕು ಸಬ್ಜೆಕ್ಟ್ ವೈಸ್, ಬಟ್ ಸ್ವಲ್ಪ ಕರ್ನಾಟಕಕ್ಕೆ ಸಂಬಂಧಿಸಿದಂತಹ ಟಾಪಿಕ್ಸ್ಗಳನ್ನ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಿ. ಯಾವುದ್ಯಾವುದರಲ್ಲಿ ಅಂದರೆ ನಿಮಗೆ ಹಿಸ್ಟ್ರಿ ಗೊತ್ತಿರಬೇಕು. ಓಕೆನಾ? ಮೇನ್ ಇಂಡಿಯನ್ ಹಿಸ್ಟ್ರಿ ನಿಮಗೆ ಗೊತ್ತಿರಬೇಕು, ಬಟ್ ಇಂಡಿಯನ್ ಹಿಸ್ಟ್ರಿ ನಡೆಯುವಾಗ ಕರ್ನಾಟಕದಲ್ಲಿ ಏನೇನು ಡೆವಲಪ್ಮೆಂಟ್ಸ್ಗಳು ಆಗ್ತಿತ್ತು ಅನ್ನೋದು ನಿಮ್ಗೆ ಒಂದು ಸ್ವಲ್ಪ ಗೊತ್ತಾಗಬೇಕು. ಜಸ್ಟ್ ಓವರ್ಲ್ಯಾಪ್ ಮಾಡಿ ಅಷ್ಟೇ. ನೀವು ಮೇನ್ ಸಬ್ಜೆಕ್ಟ್ ಓದ್ತಿದ್ದೀರಾ ಅಂದರೆ ಆ ಮೇನ್ ಸಬ್ಜೆಕ್ಟ್ ಓದುವಾಗ ಆ ಪೀರಿಯಡ್ ಆಫ್ ಟೈಮಲ್ಲಿ ಕರ್ನಾಟಕದಲ್ಲಿ ಏನೇನು ನಡೀತು ಅನ್ನೋದು ಗೊತ್ತಿದ್ರೆ ಸಾಕಾಗುತ್ತೆ. ಸೊ ಪೇಪರ್ 2 ಸೇಮ್ SDA, ಕನ್ನಡ, ಇಂಗ್ಲೀಷ್, ಕಂಪ್ಯೂಟರ್ ಸೇಮ್ ಇದೆ. ಸೊ ಇದರಿಂದ ನಿಮಗೇನು ಅರ್ಥ ಆಯಿತು? SDA ಆ್ಯಂಡ್ VAO ಸೇಮ್ ಸಿಲೆಬಸ್ ಅಂತ ಗೊತ್ತಾಯಿತು. ಕರೆಕ್ಟ್ ಅಲ್ವಾ? ಇವಾಗ ನಾವೇನು ಮಾಡೋಣ ಅಂದರೆ FDAಗೆ ಹೋಗೋಣ. ಓಕೆನಾ? FDಯಲ್ಲಿ ಕೆಲವೊಂದು ಟಾಪಿಕ್ಗಳು ಮಾತ್ರ ಅಡಿಷ್ನಲ್ ಆಗಿದೆ, ನೀವು ಜಸ್ಟ್ ನೋಟ್ ಡೌನ್ ಮಾಡ್ಕೊಳ್ಳಿ. ಇವಾಗ ನೋಟ್ ಡೌನ್ ಮಾಡ್ಕೊಳ್ಳಿ, ಮರಿಬೇಡಿ, ನನ್ನ ಜೊತೆ ನೋಟ್ ಡೌನ್ ಮಾಡ್ಕೊಳ್ಳಿ. ಓಕೆನಾ? ಓಕೆ.
ಎಫ್ ಡಿ ಎದು ಸ್ವಲ್ಪ ಸಿಲೆಬಸ್ ಸ್ವಲ್ಪ ಜಾಸ್ತಿ ಇದೆ, ಓಕೆನಾ. ಅದಕ್ಕೆ ಕಂಪೇರ್ ಮಾಡಿದ್ರೆ ಇದ್ರ ಸಿಲೆಬಸ್ ಒಂದು ಸ್ವಲ್ಪ ಟಾಪಿಕ್ಸ್ಗಳು ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದಾರೆ. ಬಟ್ ನಾವು 90 days ಚಾಲೆಂಜ್ ಮಾಡಿರೋದ್ರಲ್ಲಿ ಇದೆಲ್ಲ ಟಾಪಿಕ್ಸ್ ಇದೆ, ಡೋಂಟ್ ವರಿ, ಓಕೆನಾ. ದೆನ್ ಫಸ್ಟು ಪ್ರಚಲಿತ ಘಟನೆಗಳು, ಕರೆಂಟ್ ಅಫೇರ್ಸ್ ಆಲ್ರೆಡಿ ಇದೆ, SDA FDA ಎರಡರಲ್ಲೂ ಇದೆ. ದೆನ್ ಇದರಲ್ಲಿ ನೋಡಿ ನೆಕ್ಸ್ಟ್ ಕ್ವಶನ್ ಹೇಳಿದ್ದಾರೆ ಸಾಮಾನ್ಯ ವಿಜ್ಞಾನ ವಿಷಯಗಳು ಅಂತ ಹೇಳಿದ್ದಾರೆ. ಸೊ ಅಲ್ಲೂ ಕೂಡ ಅದು ಬರುತ್ತೆ. ಹೆಂಗೆ ಅಂತ ನಾನು ಹೇಳ್ತೀನಿ. ದೈನಂದಿನ ಗ್ರಹಿಕೆ ವಿಷಯಗಳು ಅಂತಂದ್ರಲ್ಲ, ಅಲ್ಲಿ ಸೈನ್ಸ್ ಟಾಪಿಕ್ಸ್ಗಳನ್ನ ಕವರ್ ಮಾಡ್ತಾರೆ. ನಮ್ಮದು ಡೈಲಿ ಸೈನ್ಸ್ಗಳನ್ನ ಕವರ್ ಮಾಡ್ತಾರೆ SDA ಅಥವಾ SDA ಅಥವಾ VAO ಪೇಪರಲ್ಲಿ. ಇಲ್ಲೇನು ಮಾಡಿದ್ದಾರೆ ಅಂದರೆ ಡೈರೆಕ್ಟಾಗಿ ಸೈನ್ಸ್ ಕ್ವಶನ್ನ ಕೇಳಿರೋದ್ರಿಂದ ನಿಮಗೆ ಸೈನ್ಸ್ ಯಾವುದೇ ಟಾಪಿಕ್ಸ್ ಮೇಲಿಂದ ಕೇಳ್ಬೋದು. ಅಲ್ಲಿ ಬೇಸಿಕ್ ಡೈಲಿ ಲೈಫ್ ಸೈನ್ಸ್ ಕೇಳ್ತಾರೆ. ಇಲ್ಲಿ ಏನು ಮಾಡ್ತಾರೆ ಅಂದರೆ ನಿಮ್ಮ ಸೈನ್ಸ್ದು ಯಾವ ಟಾಪಿಕ್ ಬೇಕಿದ್ರೂ ಕೇಳ್ಬೋದು. ಬಯಾಲಜಿ, ಫಿಸಿಕ್ಸ್, ಕೆಮಿಸ್ಟ್ರಿ, ಎನಿ ಸಬ್ಜೆಕ್ಟಿಂದ ಎನಿ ಟಾಪಿಕ್ಗಳು ಕೇಳ್ಬೋದು. ನಿಮ್ಮ ಡೈಲಿ ಲೈಫ್ನ ಬಿಟ್ಟು ಕೂಡ ಕೇಳ್ಬೋದು, ಓಕೆನಾ. ಸೊ ಇದು ಒಂದು ಸೈನ್ಸ್ ಅನ್ನೋದು ನಾವು ಡೋಂಟ್ ವರಿ, ನಮ್ಮ ಮಿಷನ್ ಸೆಲೆಕ್ಷನಲ್ಲಿ ಈ ಟಾಪಿಕ್ ಇದೆ. ಸೊ ಡೋಂಟ್ ವರಿ, ಓಕೆನಾ. ಸೊ ಸೈನ್ಸ್ ಅನ್ನೋದು ಅಡಿಷ್ನಲ್ ಹಾಕಿದ್ದಾರೆ ಅಂತ ಹೇಳೋಕ್ಕಾಗಲ್ಲ, ಬಟ್ ಒಂದು ಸ್ವಲ್ಪ ಓಕೆ ಅಂತ ಹೇಳ್ಬೋದು. ಬಟ್ ಅಲ್ಲೂ ನಾವು ಸೈನ್ಸ್ ಓದ್ತೀವಿ, ಸೈನ್ಸ್ ಬಿಟ್ಟಂತೂ ಓದಲ್ಲ. ದೆನ್ ಭೂಗೋಳಶಾಸ್ತ್ರ ಆಫ್ಕೋರ್ಸ್ ಅಲ್ಲೂ ಇದೆ, ಇಲ್ಲೂ ಇದೆ. ದೆನ್ ಸಮಾಜ ವಿಜ್ಞಾನ ವಿಷಯಗಳು ಅಂತ ಒಂದು ಎಕ್ಸ್ಟ್ರಾ ಏನೋ ಹಾಕಿದ್ದಾರೆ. ಇಟ್ಸ್ ನಥಿಂಗ್ ಬಟ್ ಸಮಾಜ ವಿಜ್ಞಾನ. ನಮ್ಮ ಹಿಸ್ಟ್ರಿ, ಪಾಲಿಟಿ, ಎಕನಾಮಿಕ್ಸೇ ನಮಗೆ ಸಮಾಜ ವಿಜ್ಞಾನ, ಸೋಷಿಯಲ್ ಸೈನ್ಸ್ ಅಲ್ವಾ. ಸೊ ಎಕ್ಸ್ಟ್ರಾ ಒಂದು ಟಾಪಿಕ್ ಹಾಕಿದ್ದಾರೆ, ಬಟ್ ಅದು ಸೇಮೇ, ಓಕೆನಾ. ಸೊ ಅದರಲ್ಲಿ ಏನು ಅಂಥದ್ದೆಲ್ಲ ಏನಿಲ್ಲ. ದೆನ್ ಭಾರತೀಯ ಸಮಾಜ ಮತ್ತು ಅದರ ಬೆಳವಣಿಗೆ ಇತಿಹಾಸದ ವಿಷಯಗಳು. ದೆನ್ ಭಾರತಕ್ಕೆ ಇಂಡಿಯನ್ ಸೊಸೈಟಿಗೆ ಸಂಬಂಧಿಸಿದಂತೆ ಒಂದು ಹಿಸ್ಟ್ರಿ ಹೇಗೆ ನಡೀತು. ಫಾರ್ ಎಕ್ಸಾಂಪಲ್ ಒಂದು ಕ್ಯಾಸ್ಟ್ ಸಿಸ್ಟಮ್ ಅಂದರೆ ಅದು ಸೊಸೈಟಿಗೆ ಸಂಬಂಧಂತೆ ಅವಾಗಿಂದ ಹೇಗೆ ನಡೀತು, ಇದೊಂದು ಹೊಸ ಟಾಪಿಕ್ ಹಾಕಿದ್ದಾರೆ, ಓಕೆನಾ. ಸೊ ಡೋಂಟ್ ವರಿ, ಇದು ಕೂಡ ನಾವು ಕವರ್ ಅಪ್ ಮಾಡೋಣ. ದೆನ್ ಭಾರತ ಮತ್ತು ಕರ್ನಾಟಕ ಇತಿಹಾಸ ಅಲ್ಲೂ ಇತ್ತು, ಇಲ್ಲೂ ನಾವು ಓದ್ತಿದ್ವಿ. ದೆನ್ ನಮ್ಮ ಮಿಷನ್ ಸೆಲೆಕ್ಷನ್ ಕೂಡ ಇದೆ, ಕರ್ನಾಟಕ ಇತಿಹಾಸ, ಇಂಡಿಯನ್ ಹಿಸ್ಟ್ರಿ, ಓಕೆನಾ. ದೆನ್ ಭಾರತದ ಸಂವಿಧಾನ ಅಫ್ಕೋರ್ಸ್ ನಮ್ಮ ಹತ್ರ ಇದೆ, ಓಕೆನಾ. ದೆನ್ ಪ್ರಾಯೋಗಿಕ ಜ್ಞಾನ ಮತ್ತು ಬೌದ್ಧಿಕ ಸಾಮರ್ಥ್ಯದ ವಿಷಯಗಳು, ಅಲ್ಲಿ ಪರ್ಟಿಕ್ಯುಲರ್ಲಿ ಇದನ್ನ ಮೆನ್ಷನ್ ಮಾಡಿಲ್ಲ. ಇಟ್ಸ್ ನಥಿಂಗ್ ಬಟ್ ಮೆಂಟಲ್ ಎಬಿಲಿಟಿ. ಅಲ್ಲಿ ಕರೆಕ್ಟಾಗಿ ಅವರು ಡೈರೆಕ್ಟಾಗಿ ಮೆನ್ಷನ್ ಮಾಡಿಲ್ಲ. ಬಟ್ ಇನ್ನೊಂದ್ಸಲ ಹೇಳ್ತೀನಿ, ನಿಮಗೆ ಕ್ವಶನ್ನಲ್ಲಿ VAO ಪೇಪರ್ ಆಗಲಿ, SDA ಪೇಪರ್ ಆಗಲಿ ನೀವು ಬರಿತಿದ್ದೀರಾ ಅಂದರೆ ಮೆಂಟಲ್ ಎಬಿಲಿಟಿ ನಿಮಗೆ ಇರುತ್ತೆ, ಓಕೆನಾ. ಅವರಲ್ಲಿ ಡೈರೆಕ್ಟಾಗಿ ಮೆನ್ಷನ್ ಮಾಡಿಲ್ಲ, ಬಟ್ ಮೆಂಟಲ್ ಎಬಿಲಿಟಿ ಇದೆ, ಓಕೆನಾ. ಬಟ್ ಇಲ್ಲಿ ಏನು ಮಾಡಿದ್ದಾರೆ, ಡೈರೆಕ್ಟಾಗಿ ಮೆಂಟಲ್ ಎಬಿಲಿಟಿನ ಮೆನ್ಷನ್ ಮಾಡಿದ್ದಾರೆ, ಓಕೆನಾ. ಅರ್ಥ ಆಗ್ತಿದೆಯಾ. SLC ಲೆವೆಲ್ದು ಮೆಂಟಲ್ ಎಬಿಲಿಟಿ ನಿಮಗೆ ಗೊತ್ತಿರಬೇಕು. ಮೆಂಟಲ್ ಎಬಿಲಿಟಿ, ರೀಸನಿಂಗ್ ಮತ್ತು ಆಪ್ಟಿಟ್ಯೂಡ್ ಗೊತ್ತಿರಬೇಕು, ಓಕೆನಾ. ಇದನ್ನು ನಾವು ಮಿಷನ್ ಸೆಲೆಕ್ಷನಲ್ಲಿ ಕವರ್ ಮಾಡಿದ್ದೀವಿ, ಡೋಂಟ್ ವರಿ. ದೆನ್ ಕರ್ನಾಟಕದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಇತಿಹಾಸದ ವಿಷಯಗಳು, ಆರ್ಟ್ ಆ್ಯಂಡ್ ಕಲ್ಚರ್ಗೆ ಸ್ವಲ್ಪ ಸೇರಿಸೋಣ. ಇದು ಕಲ್ಚರಲ್ ಹಿಸ್ಟ್ರಿ ಅಂತ ಹೇಳಿದ್ದಾರೆ. ಸೊ ದಟ್ ಆರ್ಟ್ ಆ್ಯಂಡ್ ಇದು ಒಂದು ಅಡಿಷ್ನಲ್ ಟಾಪಿಕ್ಕೆ, ಇದನ್ನು ಅವ್ರು ಅಲ್ಲಿ ಮೆನ್ಷನ್ ಮಾಡಿಲ್ಲ VAO ಅಲ್ಲಿ. ಬಟ್ ನಾವು ಮಿಷನ್ ಸೆಲೆಕ್ಷನಲ್ಲಿ ನಾವು ಇದನ್ನು ಫಾಲೋ ಅಪ್ ಮಾಡ್ತಿದ್ದೀವಿ, ಆರ್ಟ್ ಆ್ಯಂಡ್ ಕಲ್ಚರ್ ಅನ್ನೋದು. ಸೊ ಡೋಂಟ್ ವರಿ, ಓಕೆನಾ. ಕಲ್ಚರಲ್ ಡೆವಲಪ್ಮೆಂಟ್ಸ್ ಇನ್ ಇಂಡಿಯಾ, ಓಕೆನಾ. ದೆನ್ ನೆಕ್ಸ್ಟು ಕರ್ನಾಟಕ ಆ್ಯಂಡ್ ಇಂಡಿಯಾ ಎರಡೂ ಕೇಳಿದ್ದಾರೆ. ದೆನ್ ಸ್ವತಂತ್ರ ನಂತರದ ಕರ್ನಾಟಕದ ಭೂ ಸುಧಾರಣೆಗಳು ಮತ್ತು ಸಾಮಾಜಿಕ ಬದಲಾವಣೆ ವಿಷಯ, ಇದು ಆ್ಯಕ್ಚುಲಿ ವೆರಿ ವೆರಿ ಇಂಪಾರ್ಟೆಂಟ್. ಲ್ಯಾಂಡ್ ರಿಫಾರ್ಮ್ಸ್ ನಿಮಗೆ ಅಲ್ಲಿಲ್ಲ, SDA ಅಥವಾ VAO ಅಲ್ಲಿ ಲ್ಯಾಂಡ್ ರಿಫಾರ್ಮ್ಸ್ ಇಲ್ಲ, ಬಟ್ ಇಲ್ಲಿ ಕೇಳಿದ್ದಾರೆ FDA ಲೆವೆಲಲ್ಲಿ. ಸೊ ನೀವು ಲ್ಯಾಂಡ್ ರಿಫಾರ್ಮ್ಸ್ನೇ ಟಾಪಿಕ್ಸ್ನೇ ನೀವು ಸಪ್ರೇಟಾಗಿ ಓದಬೇಕಾಗತ್ತೆ. FDA ಓದುವಾಗ ಲ್ಯಾಂಡ್ ರಿಫಾರ್ಮ್ಸ್ನೇ ಸಪ್ರೇಟಾಗಿ ಓದಬೇಕಾಗತ್ತೆ, ವೆರಿ ಇಂಪಾರ್ಟೆಂಟ್. ಇದಿಷ್ಟು ಹೇಳಿದ್ಮೇಲೆ ಮತ್ತೆ ಹೇಳ್ತೀನಿ, ಡೋಂಟ್ ವರಿ, ಓಕೆನಾ. ದೆನ್ ಇದಾದಮೇಲೆ ಲ್ಯಾಂಡ್ ರಿಫಾರ್ಮ್ಸ್ ಆದಮೇಲೆ ಕರ್ನಾಟಕದ ಅರ್ಥವ್ಯವಸ್ಥೆ, ಕರ್ನಾಟಕ ಎಕನಾಮಿಕ್ಸ್ ಆಲ್ರೆಡಿ ಅಲ್ಲಿದೆ, ಡೋಂಟ್ ವರಿ. ದೆನ್ ಗ್ರಾಮೀಣ ಅಭಿವೃದ್ಧಿ, ಪಂಚಾಯಿತಿ ರಾಜ್ ಸಂಸ್ಥೆಗಳು, ಕೋಆಪರೇಟಿವ್ ಸೊಸೈಟಿ ಅಲ್ಲೂ ಇದೆ, ಇಲ್ಲೂ ಇದೆ, ಓಕೆ. ದೆನ್ ಕರ್ನಾಟಕ ಪರಿಣಾಮಕಾರಿ ಆಡಳಿತಕ್ಕಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಹೇಳಿದ್ದಾರೆ. ಇದಕ್ಕೆ ಸ್ವಲ್ಪ ಕರೆಂಟ್ ಅಫೇರ್ಸ್ ಮಾಡಿ. ಇದ್ರ ಹಿಂದೆನೇ ನಾನು ಸಾಮಾನ್ಯ ವಿಜ್ಞಾನ ಅಂತ ಹೇಳಿದ್ದೇನೆ ಅಲ್ಲ, ಸಾಮಾನ್ಯ ವಿಜ್ಞಾನಕ್ಕೆ ನೀವು ಬೇಸಿಕ್ಸ್ನ ಫಾಲೋ ಅಪ್ ಮಾಡ್ಕೊಳ್ಳಿ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ನೀವು ಕರೆಂಟ್ ಅಫೇರ್ಸ್ನ ಫಾಲೋ ಮಾಡಿದ್ರೆ ಸಾಕಾಗುತ್ತೆ, ಓಕೆನಾ. ದೆನ್ ಕರ್ನಾಟಕ ಪರಿಸರ ಸಂಬಂಧಿ ವಿಷಯಗಳು ಅಲ್ಲೂ ಇತ್ತು, ಇಲ್ಲೂ ಇದೆ. ಬೌದ್ಧಿಕ ಸಾಮರ್ಥ್ಯದ ವಿಷಯಗಳು, ಮೆಂಟಲ್ ಎಬಿಲಿಟಿ, ಅದು ಇಲ್ಲಿದೆ, ಬಟ್ ಅವರಲ್ಲಿ ಮೆನ್ಷನ್ ಮಾಡಿಲ್ಲ, ಬಟ್ ಇಲ್ಲಿ ಬರುತ್ತೆ. ಇನ್ ಪೇಪರ್ 2 ಸೇಮ್ ಇದೆ, ಕನ್ನಡ, ಇಂಗ್ಲೀಷ್, ಕಂಪ್ಯೂಟರ್ ಸೇಮ್ ಇದೆ. ಸೊ ಈ FDA ಸಿಲೆಬಸ್ ಪ್ರಕಾರ ನಮಗೆ ಯಾವ್ಯಾವ ಟಾಪಿಕ್ಸ್ಗಳು ಎಕ್ಸ್ಟ್ರಾ ಬಂತು ಅಂತ ನಾ ಹೇಳ್ತಾ ಹೋಗ್ತೀನಿ. ಜಸ್ಟ್ ಅದನ್ನು ಮಾತ್ರ ನೋಡ್ಕೊಳ್ಳಿ. ಅಂದರೆ ನಮಗೆ ಸಿಲೆಬಸ್ ನೋಡಿದ್ರೆ ಮಾತ್ರ, ಬಟ್ ಡೆಪ್ತಲ್ಲಿ ಈ ಕ್ವಶನ್ಸ್ಗಳು ಕೇಳ್ತಾರೆ. ಅದರಲ್ಲೂ ನಿಮಗೆ ಮೆಂಟಲ್ ಎಬಿಲಿಟಿ ಬರುತ್ತೆ, ಅದರಲ್ಲೂ ಕೂಡ ಸೈನ್ಸ್ ಬರುತ್ತೆ, ಬಟ್ ಸಿಲೆಬಸ್ಸಲ್ಲಿ ಅವ್ರು ಮೆನ್ಷನ್ ಮಾಡಿಲ್ಲ.
ಅಷ್ಟೇ, ಓಕೆನಾ. ಸೊ ಸೋಷಿಯಲ್ ಸೈನ್ಸ್ ಅಲ್ಲ ಸಾರಿ, ಜನರಲ್ ಸೈನ್ಸು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ದೆನ್ ನಿಮಗೆ ಬೇರೆ ಯಾವ್ದು ಕೇಳಿದ್ದಾರೆ, ಮೆಂಟಲ್ ಎಬಿಲಿಟಿ ಅಲ್ಲೂ ಇದೆ, ಡೋಂಟ್ ವರಿ, ಅಲ್ಲೂ ಇದೆ. ದೆನ್ ಇದು ಬಿಟ್ಟರೆ ಒಂದೇ ಒಂದು ಟಾಪಿಕ್, ನನ್ನ ಪ್ರಕಾರ ಒಂದೇ ಒಂದು ಟಾಪಿಕ್ಕು ನಿಮಗೆ ಅಡಿಷ್ನಲ್ ಆಗಿ ಬರೋದು ಅಂದರೆ ಭೂ ಸುಧಾರಣೆಗಳು ಆ್ಯಕ್ಚುಲಿ ನೀವು ಜಾಸ್ತಿ ಫೋಕಸ್ ಮಾಡಬೇಕಾಗತ್ತೆ. ಇನ್ನೆಲ್ಲನೂ ನೀವು ಅಲ್ಲಿ ಓದ್ತೀರಾ, ಇಲ್ಲೂ ಓದ್ತೀರಾ, ಬಟ್ ಅವ್ರು ಸ್ವಲ್ಪ ಸ್ಪ್ಲಿಟ್ ಮಾಡಿ ಹೇಳಿದ್ದಾರೆ ಅಷ್ಟೇ ಸಿಲೆಬಸ್ನ ಹೊರತು ನಾವು ಅಲ್ಲೂ ಕವರ್ ಮಾಡ್ತೀವಿ SDAಗೆ, ಇಲ್ಲೂ ಅದನ್ನೇ ಓದ್ತೀವಿ. ಜಸ್ಟ್ ಒಂದು ಭೂ ಸುಧಾರಣೆಗೆ ಒಂದು ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಬೇಕಾಗತ್ತೆ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಸ್ವಲ್ಪ ಕ್ವಶನ್ಸ್ಗಳು ಜಾಸ್ತಿ ಬರೋದ್ರಿಂದ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಬೇಕಾಗತ್ತೆ. ಅದು ಬಿಟ್ಟರೆ ಬೇರೆ ಎಲ್ಲನೂ ಸೇಮ್ ಇದೆ, ಡೋಂಟ್ ವರಿ. ಸೊ ಇದು FDA ಸಿಲಬಸ್. ಈಗ CTI ಮತ್ತು PDO ಹೋಗೋಣ. ಇದೆರಡು ಬಂದ್ಬಿಟ್ಟು KPSC ಅವ್ರು ನಡೆಸಿರೋದಲ್ವಾ. ಇದು ಇನ್ನು ಉಳಿದಿದ್ದೆಲ್ಲ ನಾವು KE ಅವ್ರದ್ದು ಸಿಲಬಸ್ ನೋಡಿದ್ದು. ಸೊ KPSC ಅವ್ರದ್ದು ಸಿಲಬಸ್ ಚೇಂಜಸ್ ಚೇಂಜಸ್ ವೆರಿ ಮೈನ್ಯೂಟ್ ಚೇಂಜಸ್ ಆಗುತ್ತೆ, ಡೋಂಟ್ ವರಿ. ನಾ ಅದಕ್ಕೆ ನಿಮಗೆ ಹೇಳ್ತಿರೋದು, ನಮ್ದೇನು ಮಿಷನ್ ಸೆಲೆಕ್ಷನ್ 90 ಡೇಸ್ ಇದೆಯಲ್ಲ, ಈ ಪ್ಲ್ಯಾನ್ನ ನೀವು ರೆಗ್ಯುಲರಾಗಿ ಫಾಲೋ ಮಾಡಿಬಿಟ್ರೆ ನಿಮಗೆ ಆಲ್ಮೋಸ್ಟ್ ಎಲ್ಲ ಟಾಪಿಕ್ಸ್ಗಳು ಇದರಲ್ಲೇ ಕವರ್ ಆಗುತ್ತೆ, ಲಿಟ್ರಲಿ ಎಲ್ಲ ಕವರ್ ಆಗುತ್ತೆ. ಸೊ ಅದಕ್ಕೆ ನಾನು ಹೇಳ್ತಿರೋದು. ಸೊ ಇವಾಗ ಫಸ್ಟು CTI ಇದು ಹೇಳ್ತೀನಿ, ಎಲ್ಲ ಸಿಮಿಲರ್ ಇದೆ. ಇದು ಇಲ್ಲಿ ನೋಡಿ, SDA VAO ಸೇಮ್ ಸಿಲಬಸ್, ಓಕೆನಾ. ದೆನ್ FDA CTI PDO ಸೇಮ್ ಸಿಲಬಸ್, ಓಕೆನಾ. SDA VAO ಸೇಮ್ ಸಿಲಬಸ್, ಸೇಮ್ ಲೆವೆಲ್ ಆಗುತ್ತೆ. FDA CTI PDO ಇದಷ್ಟು ಸೇಮ್ ಸಿಲಬಸ್ ಆಗುತ್ತೆ. ಸೊ ದಟ್ ಇದರಿಂದ ಏನು ಮಾಡ್ಬೋದು ಅಂದರೆ ಇದೆಲ್ಲನೂ ಒಂದೇ ಸಿಲಬಸ್ಸೇ. ಲ್ಯಾಂಡ್ ರಿಫಾರ್ಮ್ಸ್ ಅನ್ನೋದು 1-2 ಟಾಪಿಕ್ಸ್ ಮಾತ್ರ ನಾವು ಅಡಿಷ್ನಲ್ ಆಗಿ ಓದಬೇಕಾಗುತ್ತೆ. ಸ್ಟೂಡೆಂಟ್ಸ್ಗಳು ಅರ್ಥ ಆಗ್ತಿದಲ್ಲ ನಿಮಗೆ, ಓಕೆ. ಬನ್ನಿ ಇವಾಗ CTIಗೆ ಹೋಗೋಣ. ಕರೆಂಟ್ ಅಫೇರ್ಸ್, ಪ್ರಚಲಿತ ಘಟನೆಗಳು ಸಂಬಂಧಿಸಿದಂತೆ ಸಾಮಾನ್ಯ ಜ್ಞಾನ, ಜನರಲ್ ನಾಲೆಡ್ಜು, ಕರೆಂಟ್ ಅಫೇರ್ಸ್, ಓಕೆನಾ. ದೆನ್ ಸಾಮಾನ್ಯ ವಿಜ್ಞಾನ, ಜನರಲ್ ಸೈನ್ಸ್, ಅಫ್ಕೋರ್ಸ್ ಅಲ್ಲಿ ನಾನು ಹೇಳಿದ್ದೀನಿ. ಇವಾಗ ಜಸ್ಟ್ FDAಗೆ ನಾನು ಏನೇನು ಹೇಳಿದೆ ಎಲ್ಲ ನೋಡ್ಕೊಳ್ಳಿ. ದೆನ್ ಭೂಗೋಳಶಾಸ್ತ್ರ, ಜಿಯೋಗ್ರಫಿ, ಅಫ್ಕೋರ್ಸ್ ಅಲ್ಲಿ ನೋಡಿದ್ವಿ, ಇಲ್ಲೂ ನೋಡ್ತಿದ್ದೀವಿ. ಸಾಮಾನ್ಯ ವಿಜ್ಞಾನ, ಜನರಲ್ ಸೈನ್ಸ್, ಓಕೆನಾ. ಎಲ್ಲ ವಿಷಯಗಳು ಓವರ್ಲ್ಯಾಪ್ ಆಗ್ತಿದೆ, ನೋಡ್ಕೊಳ್ಳಿ. ಭಾರತೀಯ ಸಮಾಜ ಮತ್ತು ಅದರ ಬೆಳವಣಿಗೆ ಇತಿಹಾಸದ ವಿಷಯಗಳು, ಹಿಸ್ಟಾರಿಕಲ್ ಡೆವಲಪ್ಮೆಂಟ್ಸ್ಗಳು ಸೇಮ್ ಇದೆ. ಕರ್ನಾಟಕ ಹಿಸ್ಟ್ರಿ ಸೇಮ್ ಇದೆ. ದೆನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಭಾರತ ಸಂವಿಧಾನ ಸೇಮ್ ಇದೆ. ಪ್ರಾಯೋಗಿಕ ಜ್ಞಾನ ಮತ್ತು ಬೌದ್ಧಿಕ ಸಾಮರ್ಥ್ಯದ ವಿಷಯಗಳು, ಮೆಂಟಲ್ ಎಬಿಲಿಟಿ ಸೇಮ್ ಇದೆ. ಕರ್ನಾಟಕದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಇತಿಹಾಸದ ವಿಷಯಗಳು ಸೇಮ್ ಇದೆ. ಕಲ್ಚರಲ್ ಆರ್ಟ್ ಆ್ಯಂಡ್ ಕಲ್ಚರಲ್ ಡೆವಲಪ್ಮೆಂಟ್ಸ್ ಇನ್ ಇಂಡಿಯಾ ಆ್ಯಂಡ್ ಕರ್ನಾಟಕ ಸೇಮ್ ಇದೆ. ನಾನು ಆಲ್ರೆಡಿ ಹೇಳಿದ್ದೀನಿ. ಸ್ವತಂತ್ರ ನಂತರದಲ್ಲಿ ಕರ್ನಾಟಕದ ಭೂ ಸುಧಾರಣೆಗಳು ಮತ್ತು ಸಾಮಾಜಿಕ ವಿಷಯಗಳು, ಅಫ್ಕೋರ್ಸ್ ಲ್ಯಾಂಡ್ ರಿಫಾರ್ಮ್ಸ್ ನೋಡಿ ಸೇಮ್ ಇದೆ, ಓಕೆನಾ. ದೆನ್ ಕರ್ನಾಟಕದ ಅರ್ಥಶಾಸ್ತ್ರ, ಅರ್ಥವ್ಯವಸ್ಥೆ, ಕರ್ನಾಟಕ ಎಕನಾಮಿಕ್ಸ್ ಸೇಮ್ ಇದೆ. ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್, ಗ್ರಾಮೀಣ ಸಹಕಾರ ಸಂಸ್ಥೆಗಳು ಸೇಮ್ ಇದೆ. ಕರ್ನಾಟಕ ಪರಿಣಾಮಕಾರಿ ಆಡಳಿತ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಸೇಮ್ ಇದೆ. ಕರ್ನಾಟಕದ ಪರಿಸರ ಸಂಬಂಧಿ ವಿಷಯಗಳು, ಕರ್ನಾಟಕ ಎನ್ವೈರನ್ಮೆಂಟ್ ಸೇಮ್ ಇದೆ. ಬೌದ್ಧಿಕ ಸಾಮರ್ಥ್ಯದ ವಿಷಯಗಳು, ಮೆಂಟಲ್ ಎಬಿಲಿಟಿ, ರೀಸನಿಂಗ್ ಸೇಮ್ ಇದೆ. ಸೊ ದಟ್ ಇದರಿಂದ ಏನರ್ಥ ಆಯಿತು, FDA CTI ಇಟ್ ಮೇ ಬಿ KEA ಆರ್ KPSC ಸೇಮ್ ಸಿಲಬಸ್, ನೋ ಅಡಿಷ್ನಲ್ ಡ್ರಾಮಾ ಆ್ಯಂಡ್ ಆಲ್. ಅರ್ಥ ಆಗ್ತಿದ್ದಲ್ಲ, ನೀವು FDAಗೆ ಏನು ಓದ್ತಿರೋ CTIಗೂ ಅದೇ ಬರುತ್ತೆ. ಈಗ ಮತ್ತೆ PDOದು ನಿಮ್ಮ ಎದುರುಗಡೆನೇ ಓದ್ತೀನಿ, ಸೊ ದಟ್ ನಿಮಗೆ ಹೆಲ್ಪ್ಫುಲ್ ಆಗಲಿ, ಓಕೆನಾ. ಪ್ರಚಲಿತ ಘಟನೆಗಳು ಸೇಮ್, ಓಕೆನಾ. ಸಾಮಾನ್ಯ ವಿಜ್ಞಾನ ಸೇಮ್, ಭೂಗೋಳಶಾಸ್ತ್ರ ಸೇಮ್, ಸಾಮಾನ್ಯ ವಿಜ್ಞಾನ ವಿಷಯಗಳು ಓಕೆ, ಸಮಾಜ ವಿಜ್ಞಾನ ಓಕೆ ಸೇಮ್. ದೆನ್ ಭಾರತೀಯ ಸಮಾಜ ಮತ್ತು ಅದರ ಬೆಳವಣಿಗೆಗೆ ಇತಿಹಾಸದ ವಿಷಯಗಳು ಸೇಮ್. ಭಾರತದ ಕರ್ನಾಟಕ ಇತಿಹಾಸ ಸೇಮ್. ದೆನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಭಾರತದ ಸಂವಿಧಾನ ಸೇಮ್. ಪ್ರಾಯೋಗಿಕ ಜ್ಞಾನ ಮತ್ತು ಬೌದ್ಧಿಕ ಸಾಮರ್ಥ್ಯದ ವಿಷಯಗಳು ಸೇಮ್. ದೆನ್ ಕರ್ನಾಟಕದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಇತಿಹಾಸದ ವಿಷಯಗಳು ಸೇಮ್. ದೆನ್ ಸ್ವತಂತ್ರ ನಂತರದ ಕರ್ನಾಟಕದ ಭೂ ಸುಧಾರಣೆಗಳು ಸೇಮ್. ದೆನ್ ಕರ್ನಾಟಕದ ಅರ್ಥವ್ಯವಸ್ಥೆ ಸೇಮ್. ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್, ಗ್ರಾಮೀಣ ಸಹಕಾರ ಸಂಸ್ಥೆಗಳು ಸೇಮ್. ದೆನ್ ಕರ್ನಾಟಕ ಪರಿಣಾಮಕಾರಿ ಆಡಳಿತ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಸೇಮ್. ಕರ್ನಾಟಕದ ಪರಿಸರ ಸಂಬಂಧಿ ವಿಷಯಗಳು ಸೇಮ್. ದೆನ್ ಬೌದ್ಧಿಕ ಸಾಮರ್ಥ್ಯದ ವಿಷಯಗಳು ಸೇಮ್. ಪೇಪರ್ 2 ಕನ್ನಡ, ಇಂಗ್ಲೀಷ್, ಕಂಪ್ಯೂಟರ್. ಸೊ ಈಗ ನಿಮಗೇನು ಅರ್ಥ ಆಯಿತು ಹೇಳಿ ನೋಡೋಣ. ಏನು ಅರ್ಥ ಆಯಿತು? ನೀವೇ ಹೇಳಿ. ಇವಾಗ ನಿಮಗಿದ್ರಿಂದ ಏನು ಅರ್ಥ ಆಯಿತು, ನೀವು ನನಗೆ ಇವಾಗ ಏನು ಮಾಡಬೇಕು ಅಂದರೆ ಏನು ಮಾಡ್ಬೇಕು ಹೇಳಿ,
ಕಮೆಂಟ್ ಬಾಕ್ಸಲ್ಲಿ ನೀವು ಹೇಳಬೇಕು ನನಗೆ. ಇವಾಗ ನೀವು ಹೇಳಬೇಕು ಸಿಲೆಬಸ್ ಹೇಗಿದೆ ಅನ್ನೋದು. ಆದರೆ ನಾನು ಇನ್ನೊಂದು ಸಲ ಹೇಳ್ತೀನಿ, ಇಟ್ಸ್ ನಥಿಂಗ್ ಬಟ್ SDA VAO ಈಸ್ ಸೇಮ್ ಸಿಲೆಬಸ್, ಡಿಟ್ಟು ಸೇಮ್ ಸಿಲೆಬಸ್. ಬಟ್ FDA CTI PDO ಎನಿ ಅದರ್ ಗ್ರೂಪ್ ಸಿ ಸೇಮ್ ಸಿಲೆಬಸ್, ಓಕೆನಾ. ಬಟ್ ಇವಾಗ ಇನ್ನೊಂದು ಟೋಟಲ್ ಹೇಳ್ತೀನಿ. FDA SDA VAO CTI PDO ಎನಿ ಗ್ರೂಪ್ ಸಿ ಸಿಲೆಬಸ್ ಆರ್ ಸೇಮ್ GK ಆರ್ ದ ಸೇಮ್. ಸೊ ದಟ್ ಅದಕ್ಕೆ ನಾನು ಹೇಳ್ತಿರೋದು ಮಿಷನ್ ಸೆಲೆಕ್ಷನ್ನ ಫಾಲೋ ಮಾಡಿ. ಆಲ್ಮೋಸ್ಟ್ ನಾವು ಗ್ರೂಪ್ ಸಿದು ಎಲ್ಲ ಸಿಲೆಬಸ್ಸಲ್ಲಿರುವಂಥ ಎಲ್ಲ ಟಾಪಿಕ್ಸ್ಗಳನ್ನೂ ಕವರ್ ಮಾಡ್ತೀವಿ. ಹೋಲ್ ಟಾಪಿಕ್ನ ಕವರ್ ಮಾಡ್ತೀವಿ. ಅಡಿಷ್ನಲ್ ಟಾಪಿಕ್ಸ್ಗಳನ್ನ ನಾನು ಸಪ್ರೇಟಾಗಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ನೋಡಿ, ಇವಾಗ ಲ್ಯಾಂಡ್ ರಿಫಾರ್ಮ್ಸ್ಗಳು ಅಥವಾ ದೈನಂದಿನ ಗ್ರಹಿಕೆಗಳ ವಿಷಯಗಳು, ಈ ಟಾಪಿಕ್ಸ್ಗಳನ್ನ ಅಡಿಷ್ನಲಾಗಿ ಕೂತ್ಕೊಂಡು ಸಾಲ್ವ್ ಮಾಡೋಣ ಅಂತೆ, ಓಕೆನಾ. ಸೊ ದಟ್ ಇವಾಗ ನಮಗೆ ಅರ್ಥ ಆಯ್ತೇನೋ, ಏನು ಅರ್ಥ ಆಯಿತು, ಈ ಗ್ರೂಪ್ಸಿಗೆ ನೀವು ಒಂದು GKಗೆ ಒಂದು ಪ್ಲ್ಯಾನ್ ಮಾಡಿ. ಇಟ್ಸ್ ನಥಿಂಗ್ ಬಟ್ ಇನ್ನೊಂದು ಸಲ ಹೇಳ್ತೀನಿ ಯಾವ್ಯಾವ ಸಬ್ಜೆಕ್ಟ್ ಓದಬೇಕು ಅಂತ. ಯಾವುದೋ VAOಗೋ ಅಥವಾ PDOಗೋ CTIಗೋ ಅಂತ ಸಪ್ರೇಟಾಗಿ ನೀವು ಓದೋದು ಬೇಡ, ಸಪ್ರೇಟಾಗಿ ಬುಕ್ಸ್ ಇಡೋದು ಬೇಡ. ಜಸ್ಟ್ ನೀವು ಎಲ್ಲದಕ್ಕೂ ಒಂದೇ ಸಿಲೆಬಸ್ ಇರೋದ್ರಿಂದ ಎಲ್ಲದನ್ನೂ ಕವರ್ ಮಾಡ್ಕೊಳ್ಳಿ. ಈಗ ಕರ್ನಾಟಕ ಹಿಸ್ಟ್ರಿ, ಇಂಡಿಯನ್ ಹಿಸ್ಟ್ರಿ, ಜಿಯೋಗ್ರಫಿ, ಕರ್ನಾಟಕ ಎನ್ವೈರನ್ಮೆಂಟ್, ಕರ್ನಾಟಕ ಎಕನಾಮಿಕ್ಸ್, ದೆನ್ ಇಂಡಿಯನ್ ಎಕನಾಮಿಕ್ಸ್, ದೆನ್ ಈ ಥರ ನಾ ಆಲ್ರೆಡಿ ಈ ಸಿಲೆಬಸ್ನ ಸಬ್ ಟಾಪಿಕ್ಸ್ ಆಗಿ ನಿಮಗೆ ಕೊಟ್ಟಿದ್ದೀನಲ್ವಾ, ಈ ಟಾಪಿಕ್ಸ್ಗಳನ್ನ ನಾವೇನು ಮಾಡೋಣ, ಜಸ್ಟ್ ಕವರ್ ಮಾಡ್ಕೊಳ್ಳೋಣ. ನಮ್ಮದು ಮಿಷನ್ ಸೆಲೆಕ್ಷನ್ನು ಏನು ಕವರ್ ಮಾಡ್ತೀರಲ್ಲ, ನಿಮ್ಮದು ಹೋಲ್ ಪೇಪರ್ 1 ಕವರ್ ಅಪ್ ಆಗುತ್ತೆ. ಲಿಟ್ರಲಿ ಹೋಲ್ ಪೇಪರ್ ಕವರ್ ಆಗುತ್ತೆ. ಅಡಿಷ್ನಲ್ ಟಾಪಿಕ್ಸ್ಗಳನ್ನ ಮಾತ್ರ ನಾವು ಓದ್ಕೊಂಡ್ರೆ ಸಾಕಾಗುತ್ತೆ. ಇಟ್ಸ್ ಓಕೆ. ಅದಕ್ಕೂ ಒಂದು ಈ ಲಾಸ್ಟಿಗೆ ನಾನು ಅಡಿಷ್ನಲ್ ಟಾಪಿಕ್ಸ್ಗೆ ಅಂತಲೇ ಒಂದು ಸ್ವಲ್ಪ ದಿನ ಟೈಮ್ ಕೊಟ್ಟಿದ್ದೀನಿ. ಸೊ ಸರಿ, ಅಡಿಷ್ನಲ್ ಟಾಪಿಕ್ಸ್ಗಳಿಗೆ ಅಂತ ನಾನು ಸ್ವಲ್ಪ ಟೈಮ್ ಕೊಟ್ಟಿದ್ದೀನಿ. ಅದಕ್ಕೆ ನಾವು ಜಸ್ಟ್ ಪ್ಲ್ಯಾನ್ ಅಪ್ ಮಾಡ್ಕೊಳ್ಳೋಣ. ಸೊ ಇದು ನಮ್ಮದು ಸಿಲೆಬಸ್, ಓಕೆನಾ. ಸೊ ಇದ್ರ ಪ್ರಕಾರ ನಾನು ನಿಮಗೇನು ಹೇಳ್ತೀನಿ ಅಂದರೆ, ಡೋಂಟ್ ವರಿ, ಸಿಲೆಬಸ್ನ ನಾನು ಗ್ರೂಪಲ್ಲಿ ಶೇರ್ ಮಾಡ್ತೀನಿ, ಓಕೆನಾ. ಗ್ರೂಪಲ್ಲಿ ಶೇರ್ ಮಾಡ್ತೀನಿ, ನೀವು ಜಸ್ಟ್ ಅದನ್ನು ಫಾಲೋ ಅಪ್ ಮಾಡ್ಕೊಳ್ಳಿ. ಬಟ್ ಸಿಲೆಬಸ್ ಸೆಗ್ರಿಗೇಷನ್ ನಿಮಗೆ ಹೆಲ್ಪ್ಫುಲ್ ಆಯಿತು ಅಂದ್ಕೊತೀನಿ. ನಿಮಗೇನು ಅರ್ಥ ಆಯಿತು ದಯವಿಟ್ಟು ಕಮೆಂಟ್ ಮಾಡಿ. ನಿಮಗೆ ಕರೆಕ್ಟಾಗಿ ಅರ್ಥ ಆಯ್ತಾ ಇಲ್ವಾ ಅಂತ ನಾನು ಹೇಳ್ತೀನಿ. ಇನ್ನೊಂದು ಸಲ ಹೇಳ್ತೀನಿ, ಗ್ರೂಪ್ ಸಿಗೆ ಸೇಮ್ ಸಿಲೆಬಸ್ ಇದೆ, ಸೇಮ್ ಬುಕ್ಸ್ ಓದಬೇಕಾಗುತ್ತೆ, ಸೇಮ್ ಸಬ್ಜೆಕ್ಟ್ಸ್ಗಳನ್ನ ಓದಬೇಕಾಗುತ್ತೆ. ಒಂದು ಯಾವುದಾದ್ರೂ ಎನಿ ಒನ್ ಎಕ್ಸಾಮ್ಗೆ ನಾವು ಪ್ರಿಪೇರ್ ಆದರೆ ಸಾಕು, ಬೇರೆ ಎಲ್ಲ ಗ್ರೂಪ್ಸಿಗೂ ಕೊಡ್ಬೋದು. ಸೊ ಇದನ್ನು ಬಿಟ್ಟು ನಾನು ಇನ್ನೊಂದು ಏನು ಹೇಳಬೇಕು ಅಂದರೆ, ಇವಾಗ ನಾವು ಗ್ರೂಪ್ ಸಿಗೆ ಪ್ರಿಪೇರ್ ಆಗ್ತಿದ್ದೀವಿ. ಇದಾದಮೇಲೆ ನಾವೇನು ಮಾಡೋಣ ಅಂದರೆ, ಈಗ ಹೊಸ ನೋಟಿಫಿಕೇಷನ್ ಬರೋ ಚಾನ್ಸಸ್ ಇರೋದ್ರಿಂದ PC PSI ESI ಈ ಥರ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಒಂದು ಹೊಸ ಪ್ಲ್ಯಾನ್ ನಡೆಸೋಣ, ಓಕೆನಾ. ಸೊ ದಟ್ ಅವರಿಗೂ ಹೆಲ್ಪ್ಫುಲ್ ಆಗುತ್ತೆ, ಓಕೆನಾ. ನಾವು ಮಾತ್ರ ಬೆಳಿಬಾರ್ದಲ್ಲ, ಎಲ್ರೂ ಬೆಳೆಸೋಣ ಅಲ್ಲ. ಸೊ ಅವರಿಗೂ ಹೆಲ್ಪ್ಫುಲ್ ಆಗಲಿ, ನಾವು ಜೊತೆಗೆ ಬೆಳೆಯೋಣ. ಸೊ ನಮ್ಮದು ಗ್ರೂಪ್ ಸಿ ಏನಿದೆಯೋ ಅದಕ್ಕೆ ಹೋಗೋಣ. ದೆನ್ ಇದ್ರ ಜೊತೆಗೆ ಹೋಗ್ತಾ ಈ ಕಡೆ PC PSI ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರದ್ದು ಏನು ಎಕ್ಸಾಮ್ಸ್ ಇದೆಯೋ ಅವರಿಗೂ ಹೊಸ ಪ್ಲ್ಯಾನ್ ಮಾಡೋಣ. ಇನ್ನೂ ಪ್ಲ್ಯಾನ್ ನಡೀತಾ ಇದೆ, ಇನ್ನೂ ಎಕ್ಸಾಕ್ಟಾಗಿ ಬಂದಿಲ್ಲ. ಅದಾದಮೇಲೆ ನಾವು ವಿಲ್ ಗೋ ವಿತ್ ದ ಫ್ಲೋ. ವಿ ಆರ್ ಆಲ್ ಒನ್ ಅಟ್ ಲಾಸ್ಟ್ ನಾವೆಲ್ಲರೂ ಒಂದಕ್ಕೋಸ್ಕರ ಹೋರಾಡ್ತಿದ್ದೀವಿ, ಅದು ಸಕ್ಸಸ್ ಆಗಲಿ. ಸೊ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗೋಣ. ಅಲ್ಲಿ ತನಕ ಬೈ, ಲವ್ ಯು ಆಲ್.